ಈಗ ನಾಯಿಯ ರೂಪವನ್ನು ತ್ಯಜಿಸಿ ಧರ್ಮನು ಪ್ರತ್ಯಕ್ಷನಾದನು. ಧರ್ಮನು, ಮಗನೇ, ನಿನ್ನ ಬಗ್ಗೆ ನನಗೆ ಹೆಮ್ಮೆ ಉಂಟಾಗಿದೆ. ನಿನ್ನ ಜೀವಕಾರುಣ್ಯ ನನ್ನ ಹೃದಯವನ್ನು ಗೆದ್ದಿದೆ. ಹಿಂದೊಮ್ಮೆ ದ್ವೈತವನದಲ್ಲಿ ಸರೋವರವೊಂದರ ಬಳಿ ನಿನ್ನ ತಮ್ಮಂದಿರೆಲ್ಲ ಸತ್ತು ಮಲಗಿದ್ದಾಗ ನಾನು ನಿನ್ನನ್ನು ಪರೀಕ್ಷಿಸಿದೆ. ಒಬ್ಬ ಸೋದರರನ್ನು ಬದುಕಿಸುತ್ತೇನೆ, ಯಾರು ಬೇಕು ಎಂದು ಕೇಳಿದಾಗ ನೀನು ನಕುಲನು ಬದುಕಬೇಕೆಂದೆ. ಈಗ ಪುನಃ ನಿನ್ನನ್ನು ನಾನು ಪರೀಕ್ಷಿಸಿದೆ. ನಿನ್ನ ದಯಾಶೀಲತೆಯಿಂದ ನನಗೆ ಸಂತೋಷವಾಗಿದೆ. ಇಂದ್ರನ ಜೊತೆಗೆ ಸ್ವರ್ಗಕ್ಕೆ ಹೋಗು ಎಂದನು. ಅಷ್ಟರಲ್ಲಿ ಮಾನವ ಶರೀರ ಸಹಿತನಾಗಿ ಸ್ವರ್ಗಕ್ಕೆ ಬರುತ್ತಿರುವ ಈ ಮಹಾನುಭಾವನನ್ನು ನೋಡುವುದಕ್ಕೆಂದು ಸ್ವರ್ಗವಾಸಿಗಳು ಅನೇಕರು ಅಲ್ಲಿ ಬಂದು ನೆರೆದರು. ನಾರದರು, ಯುಧಿಷ್ಠಿರ, ಈ ಹಿಂದೆ ರಾಜ್ಯವಾಳಿದ ಕುರುವಂಶದ ಮಹಾರಾಜರುಗಳು ಅನೇಕರ ಜೊತೆಗೆ ನೀನೀಗ ಸಂತೋಷವಾಗಿರಬಹುದು ಎಂದರು. ಯುಧಿಷ್ಠಿರನು, ಹಾಗೆಯೇ ಆಗಲಿ, ನಾನು ಧನ್ಯ ಎಂದು ಹೇಳಿ ಇಂದ್ರನೊಂದಿಗೆ ಅವನ ರಥದಲ್ಲಿ ಕುಳಿತನು. ರಥವು ಅಂತರಿಕ್ಷಕ್ಕೆ ಆಕಾಶದಲ್ಲಿ ಹಾರತೊಡಗಿತು. ಅಮರಾವತಿ ಎಂಬ ನಗರವನ್ನು ಅವರು ತಲುಪಿದರು. ಯುಧಿಷ್ಠಿರನನ್ನು ಸಭೆಗೆ ಕರೆದೊಯ್ಯಲಾಯಿತು. ನಾರದರು, ನಿನ್ನ ಹಿರಿಯರಾದ ಈ ರಾಜರುಗಳನ್ನು ನೋಡು. ಅವರು ತಮ್ಮ ಸತ್ಕಾರ್ಯಗಳಿಂದ ಸತ್ಕೀರ್ತಿಯ ಪರಿಮಳದ ಕಾಲವನ್ನೂ ಪೂಜಿಸಿದವರು. ಈಗ ನೀನೂ ಅವರಲ್ಲೊಬ್ಬನಾಗಿರುವೆ ಎಂದರು. ಅಲ್ಲಿದ್ದವರನ್ನೆಲ್ಲ ನೋಡಿ ಯುಧಿಷ್ಠಿರನು, ಇಲ್ಲಿ ನನ್ನ ಸಹೋದರರು ಕಾಣುತ್ತಿಲ್ಲ, ನನ್ನ ರಾಣಿ ದ್ರೌಪದಿ ಕಾಣಿಸುತ್ತಿಲ್ಲ. ಅವರುಗಳು ಎಲ್ಲಿರುವರೋ ಅಲ್ಲಿಗೆ ನಾನು ಹೋಗಬಯಸುತ್ತೇನೆ. ನನಗೆ ಇನ್ನಾವ ಲೋಕವೂ ಬೇಡ. ನನ್ನ ಸೋದರರಿದ್ದಲ್ಲಿಗೆ ನನ್ನನ್ನು ಕೊಂಡೊಯ್ಯಿರಿ ಎಂದನು. ಈ ಮಾತನ್ನು ಕೇಳಿದ ಇಂದ್ರನು, ಯುಧಿಷ್ಠಿರ, ಭೂಮಿಯನ್ನಾಳಿದ ಅತ್ಯಂತ ಹೆಚ್ಚು ಋಜುತ್ವವುಳ್ಳ ರಾಜನಾಗುವುದಕ್ಕಾಗಿ ಈ ಮಹಾಸಭೆಯಲ್ಲಿ ನೀನು ಸ್ಥಾನವನ್ನು ಗಳಿಸಿಕೊಂಡಿರುವೆ. ನೀನು ಇಲ್ಲಿ ನೆಲೆಸಿರಬೇಕು. ಭೂಮಿಯ ಭಾವಗಳು, ಸಂಬಂಧಗಳು ನಿನ್ನನ್ನು ಸೆಳೆಯುವುದಕ್ಕೆ ಏಕೆ ಅವಕಾಶ ಕೊಡುತ್ತಿ? ನೀನೇನು ಈಗ ಭೂಮಿಯ ಮೇಲಿಲ್ಲ, ಸ್ವರ್ಗದಲ್ಲಿ ಇರುವೆ. ಸೋದರರ ಮೇಲಿನ ಈ ಮೂರ್ಖ ಪ್ರೇಮವನ್ನು ಬಿಟ್ಟು ಇಲ್ಲಿಯೇ ಸುಖವಾಗಿರು ಎಂದನು. ಅವನು ಹಾಗೆನ್ನುತ್ತಿರುವಾಗಲೂ ಯುಧಿಷ್ಠಿರನ ಕಾತರದ ಕಣ್ಣುಗಳು ತನ್ನವರನ್ನೇ ಹುಡುಕುತ್ತಿದ್ದವು. ದ್ರೌಪದಿಯಾಗಲಿ ಅವನ ಸೋದರರಾಗಲಿ ಅಲ್ಲಿರಲಿಲ್ಲ. ಯುಧಿಷ್ಠಿರನು ಇಂದ್ರನನ್ನು ಕಂಡು, ದೇವರಾಜ, ನೀನು ನನಗಿತ್ತ ಸ್ಥಾನಮಾನಗಳಿಗೆ ಕೃತಜ್ಞ. ಆದರೆ ನನ್ನ ಸೋದರರು ಇಲ್ಲದ ಈ ಸ್ಥಳದಲ್ಲಿ ನಾನು ಕ್ಷಣ ಮಾತ್ರವೂ ಇರಲಾರೆ. ಅವರಿಲ್ಲದ ಸ್ವರ್ಗ ನನಗೆ ನರಕಕ್ಕೆ ಸಮಾನ. ನನಗಿದು ಬೇಡ. ಕೃಷ್ಣೆಯಾದ ದ್ರೌಪದಿಯೂ ನನ್ನ ಪ್ರೀತಿಯ ಭೀಮಾರ್ಜುನರು, ನಕುಲ ಸಹದೇವರು ಇರುವ ಜಾಗಕ್ಕೆ ದಯವಿಟ್ಟು ನನ್ನನ್ನು ಕಳುಹಿಸಿಬಿಡು. ನನಗೆ ಇನ್ನೇನೂ ಬೇಡ ಎಂದನು. ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಅವನು ಮತ್ತೊಮ್ಮೆ ಸುತ್ತಲೂ ನೋಡುವಾಗ ಅಲ್ಲಿ ದುರ್ಯೋಧನನಿದ್ದನು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.